ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂದರೆ ಪ್ರಜಾಪತಿ ಕಲಿಯುಗವನ್ನ ಪ್ರಾರಂಭ ಮಾಡಿದ ದಿನವನ್ನ ಯುಗಾದಿ ಅಂತ ಕರಿತೀವಿ. ಈ ಯುಗಾದಿ ಹಬ್ಬದ ದಿನ ಹೊಸ ಸಂವತ್ಸರ ಪ್ರಾರಂಭವಾಗುತ್ತೆ. ವಿಶ್ವಾವಸು ಸಂವತ್ಸರ ಮುಕ್ತಾಯವಾಗಿ ಪರಾಭವ ಸಂವತ್ಸರ ಇವತ್ತಿನಿಂದ ಆರಂಭವಾಗ್ತಾ ಇದೆ. ಇನ್ನು ಯುಗಾದಿ ಹಬ್ಬ ಅಂದಾಗ ಸಾಮಾನ್ಯವಾಗಿ ನಾವು ಬೇವು ಬೆಲ್ಲ ಹಂಚ್ತೀವಿ, ಬೇವು ಬೆಲ್ಲವನ್ನ ತಿಂತೀವಿ. ಬೇವು ಬೆಲ್ಲ ಅಂದಾಗ ಇದರಲ್ಲಿ ಒಂದು ಅತ್ಯಮೂಲ್ಯವಾದಂಥ ಸಂದೇಶವಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ಮತ್ತು ನೋವು ಅನ್ನುವಂಥದ್ದು ಎರಡೂ ಕೂಡ ಇರುತ್ತೆ. ಅದೆರಡನ್ನ ಕೂಡ ನಾವು ಸಮಾನವಾಗಿ ಸ್ವೀಕರಿಸಬೇಕು ಅಂತ ನಿಮ್ಮೆಲ್ಲರಿಗೂ ಕೂಡ ಆ ಮನೋಬಲವನ್ನ ಇವತ್ತು ಆ ಪರಮೇಶ್ವರ ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಯುಗಾದಿ ಹಬ್ಬದ ವಿಶೇಷತೆ ಏನು, ಯಾವ ರೀತಿಯಾಗಿ ಹಬ್ಬವನ್ನ ಆಚರಣೆ ಮಾಡಬಹುದು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ತಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಹಬ್ಬ ಇದೆ, ಜೊತೆಗೆ ಹೊಸ ಸಂವತ್ಸರ ಪ್ರಾರಂಭವಾಗ್ತಾ ಇದೆ. ಯುಗಾದಿ ಹಬ್ಬದ ವಿಶೇಷತೆಯನ್ನು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು, ನೂತನ ಸಂವತ್ಸರದ ಶುಭಾಶಯಗಳು. ಹೊಸ ವರ್ಷ ನಮಗೀಗ ಈ ಸೂರ್ಯೋದಯದಿಂದ ಪ್ರಾರಂಭವಾಗ್ತಾ ಇದೆ. ಯುಗಾದಿಯ ವಿಶೇಷ ಏನು ನಯನವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ, ತಾವೆಲ್ಲ ಹೇಳಿಬಿಟ್ಟಿದ್ದೀರ. ಪ್ರಜಾಪತಿ ಸೃಷ್ಟಿ ಮಾಡಿದ ದಿವಸ, ಬೇವು ಬೆಲ್ಲದ ಮಹತ್ವ ಇತ್ಯಾದಿ ಎಲ್ಲ ತಾವೇ ತಿಳಿಸಿಬಿಟ್ಟಿದ್ದೀರಾ. ಯುಗಾದಿಯ ಸಾರ ಅಡಗಿರೋದೇ ಅವುಗಳಲ್ಲಿ. ಹೌದು ಶಾಸ್ತ್ರಿಗಳೇ. ಇನ್ನು ಯಾವ್ಯಾವ ರೀತಿಯ ಈ ಯುಗಾದಿ ಬೇರೆ ಬೇರೆ ಟೊಂಗೆಗಳನ್ನು ಹರಡಿಕೊಂಡಿದೆ ಆ ವೃಕ್ಷದಲ್ಲಿ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಗಮನಿಸ್ತಾ ಹೋಗೋಣ ಅಷ್ಟೇ. ಖಂಡಿತ ಶಾಸ್ತ್ರಿಗಳೇ. ಈ ದಿವಸ ಪ್ರಾರಂಭದಲ್ಲಿ ಈ ಯುಗಾದಿಯ ಮಹತ್ವ ಏನು, ಯಾಕೆ ಇಷ್ಟು ವೈಭವ ಸಂಭ್ರಮ ಬರೀ ವ್ಯಕ್ತಿಗಳಲ್ಲ ಪ್ರಕೃತಿಯಲ್ಲೇ ಅರಳಿಕೊಂಡಿದೆಯಲ್ಲ. ನೀವು ಹೊರಗೆ ಬಂದು ಜಗತ್ತನ್ನು ವೀಕ್ಷಣೆ ಮಾಡಿದ್ರೆ ಗಿಡ ಮರಗಳಲ್ಲೆಲ್ಲ ಹಸಿರು ತುಂಬಿಕೊಂಡು ಒಂದು ರೀತಿಯಲ್ಲಿ ಯಾವುದೋ ಒಂದು ಉತ್ಸವಕ್ಕೆ ಸಿದ್ಧವಾಗಿದೆಯೇನೋ ಪ್ರಕೃತಿ ಏನೋ ರೀತಿಯಲ್ಲಿ ಕಂಗೊಳಿಸ್ತಾ ಇದೆ. ನಮ್ಮೊಳಗೂ ಅಂಥ ಕಂಗೊಳಿಸುವಿಕೆಯನ್ನು ಅದು ಉಂಟು ಮಾಡಿದೆ. ಹೀಗೆ ಪ್ರಕೃತಿ ನಮ್ಮೊಳಗೆ ತುಂಬುವ ಹೊಸ ಚೇತನವನ್ನೇ ಹೊಸ ದಾರಿ ಅಂತ ಕರೀತಾರೆ, ಹೊಸ ದಿನ ಅಂತ ಕರೀತಾರಲ್ವ. ಇದರ ವಿಶೇಷತೆಯನ್ನು ತಿಳಿಯೋಣ. ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗ ಶ್ರವಣ ಮಾಡಿಬಿಡೋಣ. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಪ್ರಜವತ್ ತಿಥಿ, ಗುರುವಾರವಾಗಿರತಕ್ಕಂಥದ್ದು ಉತ್ತರ ಭಾದ್ರ ನಕ್ಷತ್ರ. ಈ ದಿವಸ ಪರಾಭವ ಸಂವತ್ಸರ ಪ್ರಾರಂಭವಾಗುತ್ತೆ. ಪರಾಭವ ಅಂತಂದರೆ ಸೋಲು ಅಂತ ಅರ್ಥ. ಸೋಲು, ನಮಗೆ ಸೋಲು ಗೆಲುವು ಯಾವುದು ಹೊಸದಲ್ಲ. ನಾವು ಪ್ರತಿ ದಿವಸ ಸೋಲು ಗೆಲುವುಗಳ ಆ ಚಕ್ರ ಅದರಲ್ಲೇ ಸುತ್ತಾ ಇರ್ತೀವಿ. ಸೋತಾಗ ಕೆಲವೊಮ್ಮೆ ಕುಗ್ಗಬೇಕಾಗುತ್ತೆ, ಗೆದ್ದಾಗ ಹಿಗ್ಗಿದ್ದು ಉಂಟು. ನಮಗೆ ಸಮದುಃಖ, ಅವನು ಹೇಳ್ತಾನಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ, ಸುಖ ದುಃಖೇ ಸಮೀಕೃತ್ವ ಲಾಭವು ಜಯ ಜಯವು ಅಂತ. ಅದು ಕಷ್ಟ ನಮಗೆ, ಅದನ್ನು ತಂದುಕೊಳ್ಳಿ ಅಂತ ಪರಮಾತ್ಮ ಹೇಳಿದ್ದಾನೆ. ಅದರ ಪ್ರತೀಕವಾಗಿ, ಅದರ ಪೀಠಿಕಾ ರೂಪದಲ್ಲಿ ಇರತಕ್ಕಂಥದ್ದು ಯುಗಾದಿಯಲ್ಲಿ ನಾವು ಕಾಣೋದು ಈ ಬೇವು ಹಾಗೂ ಬೆಲ್ಲವನ್ನು. ವಸ್ತುತಃ ಯುಗಾದಿ ದಿವಸ ಏನೇನು ಮಾಡಬೇಕು? ಯುಗಾದಿ ನಮಗೆ ಮೊದಲನೇದಾಗಿ ಪರಿಚಯ ಮಾಡಿಸ್ತಕ್ಕಂಥದ್ದು ಅಭ್ಯಂಗ ಸ್ನಾನ. ಯುಗಾದಿ ಹಾಗೂ ದೀಪಾವಳಿ ಇವೆರಡು ದಿವಸ ಅಭ್ಯಂಗ ಸ್ನಾನ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇಡೀ ಮೈಗೆ ಎಳ್ಳೆಣ್ಣೆಯನ್ನು ಸವರಿಸಬೇಕು, ಚೆನ್ನಾಗಿ ಮರ್ದನ ಮಾಡಬೇಕು. ಸ್ವಲ್ಪ ಕಾಲ ಆ ಎಣ್ಣೆ ತಣಿಯಬೇಕು ಮೈ, ಆಮೇಲೆ ಸ್ನಾನ. ಈ ಅಭ್ಯಂಗ ಇದೆಯಲ್ಲ, ಇದು ತುಂಬ ಮಹತ್ವವನ್ನು ಕೊಟ್ಟಿದೆ. ಸ್ನಾನಕ್ಕೇನಿಷ್ಟು ಮಹತ್ವ? ಸ್ನಾನದಲ್ಲಿ ನಮಗೆ ಲವಲವಿಕೆ ಇದೆ, ಆರೋಗ್ಯಪ್ರದವಾಗಿರ್ತಕ್ಕಂಥ ಅಂಶ ಅದರಲ್ಲಿ ತುಂಬಿಕೊಂಡಿದೆ. ಯಾವಾಗ ಅಂಗಮರ್ದನವಾಗುತ್ತೋ ದೇಹದಲ್ಲಿ ಒಂದು ಕಾಂತಿ ಬರುತ್ತೆ, ಕಣ್ಣುಗಳಲ್ಲಿ ಒಂದು ಕಾಂತಿ ಬರುತ್ತೆ, ಹೊಸ ಚೈತನ್ಯ ಮೂಡುತ್ತೆ, ಚರ್ಮಕ್ಕೆ ಒಂದು ಕಾಂತಿ ಬರ್ತದೆ,
ಮನಸ್ಸಿನ ಉಲ್ಲಾಸವನ್ನು ಅದು ಹೆಚ್ಚಿಸುತ್ತೆ. ಅಭ್ಯಂಗ ಸ್ನಾನ ಮಾಡಿ ನೀವು ಫ್ರೆಶ್ ಆಗಿ ಹೊರಗೆ ಬಂದರೆ ಆಹಾ, ಆ ರೀತಿಯ ಒಂದು ಅನುಭವ ಉಂಟಾಗುತ್ತಲ್ವ. ಅದನ್ನು ನಳನಳಿಸುವಿಕೆ ಅಂತ ಕರೀತಾರೆ, ಎಲಿಗೆಂಟ್ ಅಂತಿರಲ್ಲ ಅದು ನಮಗೆ ಚೈತನ್ಯ ಒಳಗಿನ ಆತ್ಮಕ್ಕೂ ಬೇಕು, ದೇಹಕ್ಕೂ ಬೇಕು. ಎರಡೂ ಇದ್ದಾಗ ಒಳ್ಳೆ ಬಟ್ಟೆ ಹಾಕ್ಕೊಳ್ತಕ್ಕಂಥದ್ದು ಅದೊಂದು ಹೊಸತನವನ್ನು ಸೂಚಿಸುತ್ತೆ. ಇದು ಅಭ್ಯಂಗ ಸ್ಥಾನವನ್ನು ಹೇಳಿದೆ. ಮಕ್ಕಳಿಗಾದರೂ ಎಣ್ಣೆಯೆಲ್ಲ ಹಚ್ಚಿ ಮೈಗೆ ಹಣೆಗೆ ತಿಲಕವನ್ನಿಟ್ಟು, ಬೋಳು ಹಣೆಯಲ್ಲಿ ಮಾಡಬಾರ್ದು ಅಂತ ತಿಲಕವನ್ನಿಟ್ಟು ಅವರಿಗೆ ಚೆನ್ನಾಗಿ ಸ್ನಾನ. ತಾಯಿಯಂದಿರು, ನನಗೆ ಹಳೆಯ ನೆನಪಾಗುತ್ತೆ. ನಮ್ಮ ತಾಯಿ ಮನೆಯಲ್ಲಿ ನಾವಿನ್ನೂ ಚಿಕ್ಕ ಪುಟ್ಟ ಹುಡುಗರು, ನಮಗೆ ಬೆಳಗಾತ ಎದ್ದು ಈ ಹಬ್ಬ ಹರಿದಿನ ಬಂದುಬಿಟ್ರೆ ಭಾಳ ಬೇಗ ಎದ್ದಬೇಕು. ಯಾಕಂದರೆ ಮೊದಲು ಪೂಜೆ ಆಗಿಬಿಡಬೇಕು ನಮ್ಮ ಮನೆಯಲ್ಲಿ. ನಮ್ಮ ತಾಯಿ, ನಮ್ಮ ಅಜ್ಜಿ ಅವರೆಲ್ಲ ಹೀಗೆ ಮಾಡ್ತಾಯಿದ್ರು. ನಮ್ಮನ್ನೆಲ್ಲ ಹೊರಗಡೆ ಕೂಡಿಸಿ, ನಮ್ಮದು ಬಳಗವೇ ಇತ್ತು, ನಮ್ಮ ಪಕ್ಕದಲ್ಲಿ ನಮ್ಮ ಸೋದರತ್ತೆ ಮನೆ, ಎಲ್ಲ ಹುಡುಗರು ಸೇರಿ ಒಂದು ಕಡೆ ಕೂತಿ ಎಣ್ಣೆ ಸ್ನಾನ ಅಂದರೆ ಸಂಪೂರ್ಣ ಮೈಗೆ ಹಚ್ಚಿ ಆ ಒಂದು ಹೊಸತನ ಅನ್ನೋದು ಅನುಭವಕ್ಕೆ ಬರ್ತಾ ಇತ್ತು. ಈಗ ಅದು ಮರೆಯಾಗ್ತಾಯಿದೆ. ಹಳ್ಳಿಗಳಲ್ಲಿ ಆ ವಾತಾವರಣವೇ ಹೊರಟು ಹೋಗ್ಬಿಡ್ತಾ ಇದೆ. ನಗರಗಳಲ್ಲಂತೂ ಇಲ್ಲವೇ ಇಲ್ಲ ಬಿಡಿ. ಹಳ್ಳಿಗಳಲ್ಲಿ ಸ್ವಲ್ಪ ಉಳ್ಕೊಂಡಿದೆ. ಇದನ್ನು ಪ್ರತಿ ವಾರಕ್ಕೊಮ್ಮೆ ಮಾಡಿದ್ರೆ ಬಹಳ ಒಳ್ಳೆಯದು. ಅಭ್ಯಂಗ ಸ್ನಾನ ಅದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಈಗಲೂ ನಮ್ಮ ಊರಿನಲ್ಲಿ ಅಂಥದ್ದನ್ನು ನಾನು ಕಾಣ್ತೀನಿ. ಹಳ್ಳಿಗಳಲ್ಲೆಲ್ಲ ತಮ್ಮ ಹಳ್ಳಿಗಳಲ್ಲೂ ಇರಬಹುದು ಇಂಥದ್ದು. ಅದೊಂದು ರೀತಿಯ ಒಂದು ಇಡೀ ಊರೇ ಹರಳೆಣ್ಣೆಯೋ ಮತ್ತೊಂದು ಎಣ್ಣೆ ಹಚ್ಕೊಂಡು ಇಡೀ ಊರೆಲ್ಲ ಊರಿನ ಬೀದಿಗಳೆಲ್ಲ ಎಣ್ಣೆಗಳಾಗಿರುತ್ತೆ. ಆ ರೀತಿಯಲ್ಲಿ ಅದೊಂದು ಹೊಸ ಶಕ್ತಿಯನ್ನು, ಒಂದು ಚೈತನ್ಯವನ್ನು, ಉತ್ಸಾಹವನ್ನು, ಹೊಸತನವನ್ನು ತಂದುಕೊಡುತ್ತೆ. ಅಲ್ಲಿಂದ ಶುರುವಾಗುತ್ತೆ. ಆಮೇಲೆ ನಾವು ಮನೆಗೆ ಕಟ್ಟುವಂಥ ತೋರಣ, ಆ ಮಾವಿನ ತೋರಣ, ನಳನಳಿಸ್ತಾ ಇರತಕ್ಕಂಥ ತೋರಣ, ಮನೆಗೂ ಒಂದು ಹೊಸ ಕಳೆ ಬಂದು, ಮನೆಗಳನ್ನೆಲ್ಲ ವಸ್ತುತಃ ಹೊಸದಾಗಿ ತೊಳೆದಿರ್ತಾರೆ ಅಥವಾ ಇನ್ನೇನು ಸುಣ್ಣ ಬಣ್ಣ ಬಳಸಿ. ಯುಗಾದಿ ಅಂದರೆ ಅದು ಎಲ್ಲ ಇಡೀ ನಮ್ಮ ಸಮುದಾಯವೆಲ್ಲ ಆ ರೀತಿ ಕಂಗೊಳಿಸಬೇಕು. ನಮ್ಮಿಂದ ಹಿಡಿದು ಮನೆಯಿಂದ ಹಿಡಿದು ಎಲ್ಲ ಕಡೆ ಆ ಹಸಿರುತನ, ಹೊಸತನ ಅನ್ನೋದು ರಾರಾಜಿಸಬೇಕು. ಅದು ಹಬ್ಬ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ರೀತಿಯಲ್ಲಿ ಇಡೀ ಊರಿಗೆ, ಕೆಲವೊಮ್ಮೆ ಅಲ್ಲಿ ದೇವಸ್ಥಾನ ಇದ್ದರೆ ಆಂಜನೇಯವೋ ಮತ್ತೊಂದೋ ಅಲ್ಲಿದ್ದರೆ ಅಲ್ಲಿಗೆ ತೋರಣ ಕಟ್ಟಿ, ಊರಿನ ದೇವಾಲಯಗಳಿಗೆ ತೋರಣ ಕಟ್ಟಿ, ಆ ದಿವಸ ಈ ಹೊಸ ವರ್ಷ ಅಂದರೆ ಹೀಗೆ ನೋಡಿ, ನಾವು ಡಿಸೆಂಬರಲ್ಲೂ ಆಚರಿಸ್ತೀವಿ. ಎಲ್ಲ ತೂರಾಡಿ ಬಿದ್ದು ಮಲಗಿ ಎದ್ದು ಯಾರಿಗೆ ಬೇಕೋ ಅವರಿಗೆಲ್ಲ ಏಟು ಬಿದ್ದು, ಈ ಥರ ಎಲ್ಲ. ಯುಗಾದಿ ನೋಡಿ ಹೇಗೆ ನಮ್ಮನ್ನು ಹೊಸತನ ಅನ್ನೋದನ್ನು ಭಾವಕ್ಕೆ ತಂದು ಕೊಡುತ್ತೆ. ಅದು ಅಂತರಂಗಕ್ಕೆ ಸ್ಪರ್ಶವಾಗುತ್ತೆ. ಹೋಗಿದು ಹೊಸತನ ಈ ರೀತಿಯಲ್ಲಿ ಇರುತ್ತೆ. ಇದು ಬಹಳ ಮುಖ್ಯವಾದದ್ದು ಅಭ್ಯಂಗ ಸ್ನಾನ. ಆಮೇಲೆ ದೇವತಾ ಪೂಜೆ, ಇಷ್ಟ ದೇವತಾ ಪೂಜೆಯನ್ನು ಊರಿನಲ್ಲಿ ಯಾವ ದೇವರು ಇದೆಯೋ ಆ ದೇವರಿಗೆ ಹೋಗಿ ಪೂಜೆ ಗೀತೆ ಇತ್ಯಾದಿ ಹಣ್ಣು ಕಾಯಿ ಮಾಡಿಸ್ಕೊಂಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ಇರ್ತದೆ. ಇದರ ಮತ್ತೊಂದು ಭಾಗ, ಪೂಜೆಯಲ್ಲಿ ಪಂಚಾಂಗಕ್ಕೂ ಪೂಜೆ ನೆರವೇರುತ್ತೆ. ನಾವು ಪ್ರತಿ ದಿವಸ ಪಂಚಾಂಗಗಳು ಅಂತಂದರೆ 5 ಅಂಗಗಳು ಅಂತ. ಅದು ತಿಥಿವಾರ ನಕ್ಷತ್ರ ಯೋಗ ಕರ್ಣ. ಪ್ರತಿ ದಿವಸ ನಾವು ಅದನ್ನು ಶ್ರವಣ ಮಾಡ್ತೀವಿ, ತಾವು ಅದನ್ನು ಕೇಳ್ಕೊಳ್ತೀರ. ಅದು ಕಾಲ ಅನ್ನೋದು ಸೂಚಕವಾಗಿದೆ, ಅನಂತ ವಿಸ್ತಾರವಾಗಿದೆ ಕಾಲ. ಇದನ್ನು ನಾವು ನಮ್ಮ ಮಟ್ಟಿಗೆ ಒಂದು ಚೌಕಟ್ಟನ್ನು ಏರ್ಪಡಿಸಿ, ಇದು ಪರಾಭವ ಸಂವತ್ಸರ, ಇಷ್ಟು ಕಾಲ ಇದೆ, ಇದು ಈ ಹೊತ್ತಿನಿಂದ ಪ್ರಾರಂಭವಾಗುತ್ತೆ, ಪ್ರತಿಪತ್ತಿಥಿ ಮೊದಲನೆಯ ದಿವಸ ಈ ದಿವಸ ಪ್ರಾರಂಭವಾಗ್ತಾ ಇದೆ. ಈ ಕಾಲದಲ್ಲಿ ಅನಂತವಾಗಿರ್ತಕ್ಕಂಥ ಕಾಲವನ್ನು ನಾನೇ ಸ್ವಲ್ಪ ಟೇಪ್ ತೊಗೊಂಡು ಅಳತೆ ಮಾಡಿಕೊಂಡು ಇಷ್ಟಕ್ಕೊಂದು ವರ್ಷ ಅಂತ ಗುರ್ತು ಮಾಡಿ ಇಟ್ಟುಕೊಂಡಿದ್ದೀನಿ ಅಂತ ದೊಡ್ಡವರು ಹಿರಿಯರು ಹಾಕ್ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವೊಂದು ಪರಾಭವ ಸಂವತ್ಸರ, ಈ ಹೊತ್ತಿನಿಂದ ಇಷ್ಟು ಕಾಲ ಒಂದು ಹೊಸತು ಅನ್ನೋದು ಪ್ರಾರಂಭವಾಗುತ್ತೆ, ಇಲ್ಲಿಂದ ಶುರುವಾಗುತ್ತೆ ನನ್ನ ಹೊಸ ಬದುಕು ಅಂತ ಗುರಿ ಮಾಡಿಟ್ಟುಕೊಂಡು ಈ ಇಡೀ ವರ್ಷದ ಈವೆಂಟ್ಸ್ ಅಂತೀವಲ್ಲ, ಏನು ನಮ್ಮ ಒಂದು ವರ್ಷದ ವಾರ್ಷಿಕ ಯೋಜನೆಗಳೇನು ಅನ್ನೋದನ್ನು ತೋರಿಸುತ್ತೆ. ಯಾವ ದಿವಸ ಯಾವ ಹಬ್ಬ ಇದೆ, ಯಾವ ದಿವಸ ಯಾವ ಗ್ರಹಣ ಬರ್ತದೆ, ಯಾವ ದಿವಸ ಯಾವ ಆಚರಣೆ ಮಾಡಬೇಕು, ಇವುಗಳನ್ನೆಲ್ಲ ಪಟ್ಟಿ ಮಾಡಿ ಕೊಟ್ಬಿಡುತ್ತೆ ನಮಗೆ. ಇದಕ್ಕೆ ಸಿದ್ಧತೆ ಮಾಡ್ಕೊಂಬಿಡಿ, ಒಂದು ವರ್ಷದ ಹೀಗಿದೆ ಅಂತ. ಆ ರೀತಿಯಲ್ಲಿ ಪಂಚಾಂಗ ಶ್ರವಣ ಮಾಡ್ತೀವಿ. ಇನ್ನು ಈ ಪಂಚಾಂಗ ಪೂಜೆ ಮಾಡ್ತೀವಿ. ವಸ್ತುತಃ ಪೂಜೆ ಆದ ನಂತರದಲ್ಲಿ ಇದು ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಆ ಬೇವು ಬೆಲ್ಲವನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ. ಅಲ್ಲಿ ಮರೀಚ ಲವಣಂ ಹಿಂಗು ಜೀರಕೇಣ ಚ ಸಂಯುತಂ ಅಜಮೋದ ಯುತಂ ಕೃತ್ವ ಭಕ್ಷಯೇ ದ್ರೋಗ ಶಾಂತಯೇ ಅಂತ ಹೇಳುತ್ತೆ. ಹೀಗಾಗಿ ಅದು ಷಡ್ರಸೋಪೇತವಾಗಿರತಕ್ಕಂಥ ಸಿದ್ಧ ಮಾಡಿ
ರಸವನ್ನು ಸಿದ್ಧ ಮಾಡಿ ಅದನ್ನು ಸ್ವೀಕರಿಸಬೇಕು. ಅದು ಕೂಡ ಆರೋಗ್ಯ ದೃಷ್ಟಿಯಿಂದ. ಬೇವು ಬೆಲ್ಲವೂ ಹಾಗೇ ಇದೆ. ಬೇವು ಆರೋಗ್ಯವನ್ನು ನಮ್ಮ ಮೂಳೆ ಆಯುರ್ವೇದವನ್ನು ಗಮನಿಸಿದ್ರೆ ಮೂಳೆಗಳಲ್ಲಿರ್ತಕ್ಕಂತಹ ಯಾವುದೋ ರೋಗ ಬಾಧೆಗಳನ್ನೆಲ್ಲ ಆ ಬೇವಿನ ಕುಡಿಗೆ ನಿವಾರಣೆ ಮಾಡೋ ಶಕ್ತಿ ಇದೆ. ಹಾಗಾಗಿ ಅದನ್ನು ಅಸ್ಥಿಗತವಾಗಿರತಕ್ಕಂಥದ್ದು, ಮೂಳೆಗತವಾಗಿರತಕ್ಕಂಥ ರೋಗಗಳನ್ನು ಶಮನ ಮಾಡುತ್ತೆ. ಇದು ಅದರೊಳಗಿರ್ತಕ್ಕಂಥ ಆಯುರ್ವೇದ ಸಂಪೂರ್ಣ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಅದರಲ್ಲಿ ಬರ್ತಕ್ಕಂತಹ ಗಿಡ ಬನ ಬಳ್ಳಿ ಕಾಂಡ ಬೇರು ಎಲ್ಲವೂ ನಮ್ಮ ದೇಹ ಪುಷ್ಟಿಗೆ ಇರತಕ್ಕಂಥದ್ದು. ಅದರಲ್ಲಿ ಬೇವು ಪ್ರಥಮವಾಗಿರತಕ್ಕಂಥದ್ದು. ಇಂತಹ ಬೇವನ್ನು ನಾವು ಸ್ವೀಕರಿಸ್ತೀವಿ. ಬೇವು ಅತಿಯಾದರೆ ಪಿತ್ತವಾಗುತ್ತೆ. ಅದರ ನಿವಾರಣೆಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಕ್ಕಂಥದ್ದು. ಅದು ಆ ದೋಷ ಪಿತ್ತ ದೋಷ ನಿವಾರಣೆಗಾಗಿ ಅಂತ. ಹೀಗಾಗಿ ಬೇವು ಬೆಲ್ಲ ಸೇರಿದಾಗ ನಮ್ಮೊಳಗೆ ಒಂದು ಸಮತ್ವತೆ ಉಂಟಾಗುತ್ತೆ, ಆರೋಗ್ಯ ಸಮತ್ವತೆ ಅನ್ನೋದು ಬರುತ್ತೆ. ನೋಡಿಪ್ಪ, ಯುಗಾದಿಯಲ್ಲಿ ಹೊಸತನ ಅನ್ನೋದು ಆರೋಗ್ಯದಿಂದ ಪ್ರಾರಂಭವಾಗುತ್ತೆ. ಕಣ್ಮನಗಳಿಗೆ ತಣಿಸುವ ಆರೋಗ್ಯ, ದೇಹಕ್ಕೆ ಉಂಟಾಗುವ ಆರೋಗ್ಯ, ಭಾವನೆಗಳಿಗೆ ಉಂಟಾಗುವ ಹೊಸತನದ ಆರೋಗ್ಯ. ಹೀಗೆ ನಮ್ಮ ಯುಗಾದಿ ಒಂದು ಅಪ್ಪಟ ಮಾನುಷೀಯವಾಗಿ ಮನುಷ್ಯನ ಒಳಿತು, ಅವನ ಅಭಿವೃದ್ಧಿ, ಅವನ ಒಂದು ಆರೋಗ್ಯ ಇವುಗಳಿಂದ ಒಳಗೊಂಡಿದೆ ನಮ್ಮ ಈ ಹೊಸ ವರ್ಷದ ಪ್ರಾರಂಭ ಅಂತಕ್ಕಂಥದ್ದು. ಈ ಯುಗಾದಿ ದಿವಸ ನಮ್ಮ ವಾಹಿನಿಯಲ್ಲಿ ಅನೇಕ ಕಾರ್ಯಕ್ರಮಗಳು, ರಾಶಿ ಫಲ, ವರ್ಷಫಲ ಇತ್ಯಾದಿ ಪ್ರತಿಯೊಬ್ಬರ ಬದುಕಿನಲ್ಲಿ ಏನಿರುತ್ತೆ ಈ ವರ್ಷದ ಒಂದು ಮುನ್ನೋಟ ಅಂತೀವಲ್ಲ, ಅಂತಹ ಕಾರ್ಯಕ್ರಮಗಳು ಅನೇಕ ಪ್ರಸಾರವಾಗುತ್ತೆ. ತಾವೆಲ್ಲ ಸಾವಕಾಶವಾಗಿ ಅದನ್ನು ಗಮನಿಸಿ. ಮುಖ್ಯವಾಗಿ ಯುಗಾದಿ ಅಂತಕ್ಕಂಥದ್ದು ನಮ್ಮ ಎಲ್ಲ ಈ ಮಾಸ, ಈ ಪಕ್ಷ, ಮಾಸ, ಈ ಒಂದು ಅಯನಗಳು, ಎಲ್ಲ ವ್ರತಗಳಿಗೆ, ಎಲ್ಲ ಹಬ್ಬಗಳಿಗೆ ಒಂದು ಪೀಠಿಕಾ ರೂಪದಲ್ಲಿರ್ತಕ್ಕಂಥ ಒಂದು ಹಬ್ಬವಾಗಿದೆ, ಪ್ರಾರಂಭದ ಹಬ್ಬ. ಈ ಪೀಠಿಕೆ ಈ ಸ್ಟೇಜ್ ಮೇಲೆ ನಿಂತು ಮುಂದಿನದೆಲ್ಲವನ್ನು ವೀಕ್ಷಣೆ ಮಾಡಿಕೊಳ್ಳಿಕ್ಕೆ ಸಹಾಯ ಇದೆ. ಅಂಥ ಒಂದು ವೇದಿಕಾ ಹಬ್ಬವಾಗಿದೆ ಈ ಯುಗಾದಿ. ಈ ದಿವಸ ತಾವು ಕೂಡ ಮನೆಯಲ್ಲಿ ಶುಭ್ರ ವಸ್ತ್ರಗಳನ್ನು ಧರಿಸಿ, ಹೊಸ ವಸ್ತ್ರ ಎಷ್ಟೋ ಜನಕ್ಕೆ ಪಾಪ ಕಷ್ಟ ಆಗುತ್ತಲ್ಲ, ಚೆನ್ನಾಗಿರೋ ವಸ್ತ್ರವನ್ನು ಒಗೆದು ಚೆನ್ನಾಗಿ ಅದನ್ನೇ ಹಾಕ್ಕೊಂಡ್ರೂ ಸಾಕಾಗತ್ತೆ. ಪ್ರಕೃತಿ ಹಾಗೆ ಅಲ್ವಾ, ಹಳೆ ಬೇರು ಹೊಸ ಚಿಗುರು ಅಂತ DVG ಹೇಳಿಲ್ವಾ? ಹೀಗಾಗಿ ನಮ್ಮ ಆಲೋಚನೆಗಳಲ್ಲಿ ಹೊಸತನ ಬಂದರೆ ಅದು ನಿಜವಾದ ಯುಗಾದಿ. ಪ್ರತಿಕ್ಷಣ ನಮಗೆ ಯುಗಾದಿಗೆ, ಪ್ರತಿಕ್ಷಣ ಹೊಸತೆ ಆಗಿದೆ. ಹೀಗಾಗಿ ನಮ್ಮ ಆಲೋಚನೆಗಳನ್ನು, ನಮ್ಮ ಸಂಘವನ್ನು, ಒಳ್ಳೆಯ ಸಂಘಗಳು ನಮಗೆ ಉಂಟಾಗಲಿ, ಸಜ್ಜನರ ಸಂಪರ್ಕ ಏರ್ಪಾಡಾಗಲಿ, ಸತ್ಕಾರ್ಯಗಳನ್ನು ಮಾಡುವ ಹೊಸತನ, ಅದು ಹೊಸ ಕಾರ್ಯಗಳನ್ನು, ಆ ಕೌಶಲ್ಯದಲ್ಲಿ ಭಾಗಿಯಾಗ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ನಮಗೆ ತಂದುಕೊಡಲಿ ಅಂತ ನೀವು ನಿಮ್ಮ ಮನೆ ದೇವರಲ್ಲಿ, ನಿಮ್ಮ ಗ್ರಾಮ ದೇವರಲ್ಲೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಲ್ಲಿ ಒಂದು ಒಳ್ಳೆಯತನ ಅನ್ನೋದು ಈ ವರ್ಷದಿಂದಲಾದರೂ ಒಳ್ಳೆಯತನ ಅನ್ನೋದು ವ್ಯಾಪಿಸಲಿ ಹೆಚ್ಚಿನದಾಗಿ. ದೇಶಗಳ ನಡುವೆ ಇರತಕ್ಕಂಥ ಈ ಮತ್ಸರ ವೈಷಮ್ಯಗಳೆಲ್ಲ ದೂರಾಗಿ ಸಮಬಾಳ್ವೆ, ಸಹಬಾಳ್ವೆ ಅಂತ ಏನಂತೀವಿ, ದೊಡ್ಡವರು ಹಾಕ್ಕೊಟ್ಟ ಮಾರ್ಗ ಏನಿದೆ ಆ ರೀತಿಯಲ್ಲಿ ನಡೆಯುವ ಹಾಗಾಗಲಿ ಅಂತ ನಾವೆಲ್ಲ ನಮ್ಮ ಮಟ್ಟಿಗೆ ಪ್ರಾರ್ಥನೆ ಮಾಡುವ. ದೇಶಕ್ಕೆ ಬರ್ತದೆ, ನಾವು ಪ್ರಾರ್ಥನೆ ಮಾಡಿದ್ರೆ ದೇಶವೂ ಹಾಗೆ ಪ್ರಾರ್ಥನೆ ಮಾಡೋ ಹಾಗಾಗಲಿ ಅನ್ನೋ ಉದ್ದೇಶದಲ್ಲಿ ಪ್ರಾರ್ಥನೆ ಮಾಡೋಣ. ಸುಖ ಹಾಗೂ ದುಃಖಗಳನ್ನು, ಬೇವು ಬೆಲ್ಲದ ಸಂಕೇತಗಳು ಆ ರೂಪದಲ್ಲಿ ನಾವು ತಗೊಂಡು ಎಲ್ಲವನ್ನ ಜೀರ್ಣ ಮಾಡಿಕೊಳ್ಳೋ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತ ಪ್ರಾರ್ಥಿಸೋಣ. ಯುಗಾದಿ ನಿಮ್ಮೆಲ್ಲರ ಪಾಲಿಗೆ ಹೊಸತನವನ್ನು ತಂದುಕೊಡಲಿ, ಹೊಸ ಆಲೋಚನೆಗಳನ್ನು ತಂದುಕೊಡಲಿ. ಇನ್ನೇನು ಪರಮಾತ್ಮನಲ್ಲಿ ಎಷ್ಟೋ ಬಾರಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಪರಮಾತ್ಮ ನಡೆಸಿಬಿಡ್ತಾನೆ. ಹಾಗೆ ನಡೆಯುವ ಎಲ್ಲ ಘಟನೆಗಳು ಕೂಡ ನಮ್ಮ ಬಾಂಧವ್ಯಗಳನ್ನು ಹಾಳು ಮಾಡದೇ ಇರಲಿ, ಭಗವಂತ ಉತ್ತಮವಾದ ದಾರಿ ತೋರಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ತಾವು ಎಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತಿನ ರಾಶಿ ಫಲವನ್ನು ನೋಡೋಣ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಈ ದಿನದ ಫಲ ಹೇಗಿದೆ, ಪರಿಹಾರ ಏನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಮಾಂದ್ಯ ಉದಯ ಆಗಿದೆ. ಗುರು ಇರತಕ್ಕಂಥ ಮಿಥುನ ರಾಶಿಯಲ್ಲಿ, ಇನ್ನು ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ, ಬುಧ ಕುಜ ಹಾಗೂ ರಾಹುವನ್ನು ಗಮನಿಸ್ತಾ ಇದ್ದೀವಿ, ಅದು ಕುಂಭರಾಶಿಯಲ್ಲಿ. ಇನ್ನು ರವಿಚಂದ್ರ ಶುಕ್ರ ಶನೇಶ್ವರನ್ನು ಗಮನಿಸ್ತಾ ಇದ್ದೀವಿ, ಅದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ಕುಟುಂಬದಲ್ಲಿ ನೋಡಿ ಘರ್ಷಣೆಗಳು, ಪ್ರಮಾದಗಳು ಈ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಹಬ್ಬದ ದಿವಸ ಕಿತ್ತಾಡ್ಕೋಬೇಡಿ, ಸಮಾಧಾನವಾಗಿರಿ. ಮನೇಲಿ ಏನೋ ಒಂದು ಮಾತು ಬರುತ್ತೆ, ಹೆಚ್ಚು ಕಡಿಮೆ ತಾಳ್ಮೆಯಿಂದ ಇರಬೇಕಿದೆ. ಹಬ್ಬದ ದಿವಸನೂ ಶರಂಪರ ಜಗಳಗಳು ಮತ್ತೊಂದು ಸರಿಯಲ್ಲ.
ಈ ದಿವಸ ಮತ್ತಲ್ಲಿ ಆಹಾರ ವ್ಯತ್ಯಾಸವೂ ಮಾಡ್ಕೊಳ್ತೀರಾ. ಅತಿಯಾಗಿ ಹೋಳಿಗೆ ಒಬ್ಬಟ್ಟು ಮತ್ತೊಂದು ಮಗದೊಂದು ಮಾಡಿದ್ದಾರೆ ಅಂತ ಹೇಳಿ ಎರ್ರಾಬಿರ್ರಿ ಅಂತೀವಲ್ಲ, ಆ ರೀತಿಯಲ್ಲಿ ಅದು ನಿಮಗೆ ತೊಂದರೆ ಮಾಡುತ್ತೆ. ಹೀಗಾಗಿ ಆಹಾರ ಸ್ವಲ್ಪ ಕ್ಲುಪ್ತವಾಗಿರಬೇಕು. ಉಳಿದ ಹಾಗೆ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ ದಿವಸ. ಈ ಸಾಮಾನ್ಯವಾಗಿ ಯುಗಾದಿ ಸಂದರ್ಭದಲ್ಲಿ ಈ ಜೂಜಾಡೋದು ಇತ್ಯಾದಿ ಎಲ್ಲ ಇದೆ, ಹಳ್ಳಿಗಳಲ್ಲಿ ಅದು ಇದೆ, ಎಲ್ಲ ಕಡೆ ಇದೆ. ಈಗ ಅದು ಬಿಡಿ, ಆ ರೀತಿಯಲ್ಲಿ ಹಣ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತದೆ. ಹುಷಾರು, ಗಮನ ಇರಲಿ. ಇನ್ನು ಕೆಲಸ ಕಾರ್ಯಗಳಲ್ಲಿ, ಮನೆ ಕೆಲಸ ಮತ್ತೊಂದು ಮಗದೊಂದು, ಅವುಗಳಲ್ಲಿ ನಿಮಗೆ ಹಿರಿಯರ ಸಹಕಾರ ಇತ್ಯಾದಿ ಸಿಗುವ ಸಾಧ್ಯತೆ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಗ್ರಾಮ ದೇವತಾ ದರ್ಶನ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು. ಹೀಗಾಗಿ ಕೆಲಸದ ಒತ್ತಡ ಜಾಸ್ತಿಯಾಗಿ ಎಲ್ಲ ಒಬ್ಬನೇ ಕೆಲಸ ಮಾಡದೆ ಬೆಳಿಗ್ಗೆಯಿಂದ ಉಪವಾಸ ಇದ್ದೀನಿ, ಇಷ್ಟೊತ್ತಾರು ಊಟ ಆಗಲಿಲ್ಲ, ಮತ್ತೊಂದು ಮಗದೊಂದು 12 ಗಂಟೆವರೆಗೂ, ಅಲ್ಲಿವರೆಗೂ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಹುಷಾರು. ಎಳನೀರೋ ಮತ್ತೊಂದೋ ಮಗದೊಂದೋ ತೊಗೊಂಡ್ರೆ ಒಳ್ಳೆಯದು. ಇನ್ನು ಉಳಿದ ಹಾಗೆ ಈ ದಿವಸ ಕುಟುಂಬದಲ್ಲಿ ಒಂದು ಸಾಮರಸ್ಯತೆ, ಪ್ರೀತಿ, ವಿಶ್ವಾಸಗಳು, ಹಣಕಾಸಿನ ಒಂದು ಆದಾಯದ ಮೂಲ ಹೆಚ್ಚತಕ್ಕಂಥದ್ದು, ಹಣಕಾಸಿನ ಸಮೃದ್ಧಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳದ್ದು ಸಹಕಾರ ಸಿಗ್ತಕ್ಕಂಥದ್ದು, ಆ ರೀತಿಯಲ್ಲಿ ಚೆನ್ನಾಗಿದೆ. ಆರೋಗ್ಯ ದೃಷ್ಟಿಯಿಂದ ಒಂದು ದುರ್ಗಾ ಕವಚ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಮನೆಯಲ್ಲಿ ಒಂದು ಹಿತವಾದ ವಾತಾವರಣ, ಕೆಲಸ ಕಾರ್ಯಗಳದ್ದು ಹೆಚ್ಚಿನ ಅನುಕೂಲ, ಹೆಣ್ಣು ಮಕ್ಕಳಿಗೆ ಸಹಕಾರದಿಂದ ಕಾರ್ಯಗಳಾಗುತ್ತೆ. ನಾನು ಅಡುಗೆ ಮಾಡುವಾಗಲೇ ಬೇರೆ ಬೇರೆ ಇರುತ್ತದಲ್ಲ, ಒಬ್ಬೊಬ್ಬರು ಒಂದೊಂದು ಹಂಚ್ಕೊಂಬಾರ್ದು. ಒಬ್ಬರು ತರಕಾರಿ ಹೆಚ್ಚಿಕೊಡೋದು, ಒಬ್ಬರು ಬೇಯಿಸ್ತಕ್ಕಂಥದ್ದು, ಒಬ್ಬರು ಇನ್ನೇನೋ ಕರೀತಕ್ಕಂಥದ್ದು, ಈ ಥರದ ಹಂಚುವಿಕೆಯಿಂದ ಕೆಲಸಗಳಾಗುತ್ತೆ. ಈ ರೀತಿಯಲ್ಲಿ ಚೆನ್ನಾಗಿದೆ. ಮತ್ತು ಹಳ್ಳಿಗಳಲ್ಲಿ ಉತ್ತಮ ಒಡನಾಟ, ಅನ್ಯೋನ್ಯತೆ, ಬಾಂಧವ್ಯ, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಈ ದಿವಸ ನಿಮಗೆ ಅತಿಯಾದ ಓಡಾಟ ಇದೆ, ಅಲದಾಟ. 20 ಸಲ ದೇವಸ್ಥಾನಕ್ಕೆ ಹೋಗಿ ಬಂದೆ, 20 ಸಲ ಮತ್ತೊಂದು ಕಡೆಗೆ ಹೋಗಿ ಬಂದೆ, ಹೀಗೆ ಅಂಗಡಿಗೆ ಹೋಗ್ಬಾ ತೊಗೊಂಬ, ಅಥವಾ ಇನ್ನೇನೋ. ಕೆಲವರಿಗಂತೂ ಮನೇಲಿ ಕೂತೆ ಆನ್ಲೈನಲ್ಲಿ ಎಲ್ಲ ತರಿಸ್ಕೊಳ್ಳೋದೇ ಇದೆ, 20 ಸಲ ತರಿಸ್ಕೊಳ್ಳೋದೇ ಆಗುತ್ತೆ. ಆ ತರಿಸೋದೇ ಒಂದು ರೀತಿ ಶ್ರಮ ಆಗಿರುತ್ತೆ. ಆ ರೀತಿಯಲ್ಲೆಲ್ಲ ಇದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ವಿಷ್ಣು ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ, ಮನೆ ಕೆಲಸ ಮತ್ತೊಂದು ಮಗದೊಂದು, ಅಂತೂ ಒಬ್ಬರು ವ್ಯಾಪಾರಿಗಳಿಗೆ ಅಥವಾ ಕೆಲಸಗಾರರಿಗೆ ತುಂಬ ಚೆನ್ನಾಗಿದೆ. ಲಘು ಬಗೆಯಿಂದ ಕೆಲಸಗಳೆಲ್ಲ ಆಗುತ್ತೆ. ಇನ್ನು ಲಾಭವನ್ನು ಕಾಣ್ತೀರಾ. ದಿನಸಿ ವ್ಯಾಪಾರಿಗಳು ಮತ್ತೊಂದು ಮಗದೊಂದು, ಈ ಹಬ್ಬದಲ್ಲೂ ಅತಿಯಾದ ವ್ಯಾಪಾರ ವಹಿವಾಟು ನಡೆಯುತ್ತೆ. ಅದು ಚೆನ್ನಾಗಿದೆ ನಿಮಗೆ, ನಿಮ್ಮ ಪಾಲಿಗೆ. ಮನೆಯಲ್ಲೂ ಒಂದು ಹಿತವಾದ ವಾತಾವರಣ ಇರ್ತದೆ. ಈ ದಿವಸ ನೀವು ಮನೆ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಸ್ವಲ್ಪ ಒತ್ತಡದ ದಿನ, ಕಾರ್ಯಗಳಲ್ಲಿ ಒತ್ತಡ, ಮುಖಭಂಗ, ಏನೋ ಒಂದು ರೀತಿಯ ಒಂದು ಅಪಮಾನಕ್ಕೆ ತುತ್ತಾಗೋ ಸಾಧ್ಯತೆ ಇದೆ. ಯಾರೋ ಬಂದಿರ್ತಾರೆ ನೆಂಟರು ಇಷ್ಟರು, ಮತ್ತೊಬ್ಬರು ಅವ್ರ ಎದುರುಗಡೆ ಏನೋ ಅಂದುಬಿಡ್ತಾರೆ, ಅಮ್ಮನೋ ಅಪ್ಪನೋ ಏನೋ ಅದು ನಿಮಗೆ ಸ್ವಲ್ಪ ಕಿರಿಕಿರಿ ಮಾಡಿಬಿಡುತ್ತೆ. ಆ ರೀತಿಯಲ್ಲಿದೆ ಈ ದಿವಸ. ಶಾಂತವಾಗಿರಿ. ಈ ದಿವಸ ನಿಮಗೆ ಕೆಲಸಗಳಲ್ಲೂ ಅಷ್ಟೇ ವಿಘ್ನಗಳು. ಯಾವ ಕೆಲಸ ಮಾಡಲಿಕ್ಕೂ ಮತ್ತೊಂದು ಸಲ ಮಾಡು, ಸರಿ ಇಲ್ಲ ಮಾಡಿದ ಕೆಲಸ, ಆ ಥರ. ಪೂಜೆ ಮಾಡಿದ್ದು ಕೂಡ ಏನೋ ಒಂದು ವ್ಯತ್ಯಾಸ, ಈ ರೀತಿಯಲ್ಲಿ ಆಗೋ ಸಾಧ್ಯತೆ ಇದೆ. ವಿಘ್ನಗಳು. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ. ಮನೆ ಕೆಲಸ ಆಗಬಹುದು, ಊರಿನ ಕೆಲಸ ಮತ್ತೊಂದು ಮಗದೊಂದು, ಅಂತೂ ಚೆನ್ನಾಗಿದೆ. ಒಂದು ತೋರಣ ಕಟ್ಟೋದು ಲಕ್ಷಣವಾಗಿರುತ್ತೆ. ಆ ರೀತಿಯಲ್ಲಿ ಇದೆ ಈ ದಿವಸ. ಚೆನ್ನಾಗಿದೆ. ಇನ್ನು ಈ ದಿವಸ ಬಂಧುಗಳ ಸಹಕಾರ, ಪ್ರೀತಿ, ವಿಶ್ವಾಸಗಳು, ಸ್ನೇಹಿತರ ಜೊತೆಗೆ ಒಡನಾಟ, ಅವ್ರ ಜೊತೆಗೆ ಏನು ಮನರಂಜನೆ, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಸಾಮರಸ್ಯ ಇತ್ಯಾದಿ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ ಇದೆ, ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ತುಲಾರಾಶಿಯವರಿಗೆ ವಸ್ತು ನಷ್ಟತೆ ಇದೆ, ಹುಷಾರು. ಈ ದಿವಸ ಪೂಜೆಗೆ ಅಂತ ಮತ್ತೊಂದು ಮಗದೊಂದು ವಸ್ತುಗಳು ತೆಗೆದಿರ್ತೀರ, ಆ ವಸ್ತುಗಳು ಮಿಸ್ಪ್ಲೇಸ್ ಆಗಿಬಿಡೋ ಸಾಧ್ಯತೆ. ದೇವಸ್ಥಾನಕ್ಕೆ ತೊಗೊಂಡು ಹೋಗಿರ್ತೀರ, ಪೂಜೆ ಮಾಡಿಸ್ಕೊಂಬರೋಣ, ಹಣ್ಣು ಕಾಯಿ ಮತ್ತೊಂದು ಅಂತ, ಅಲ್ಲೇ ಏನೋ ಬಿಟ್ಟು ಬಂದ್ಬಾರ್ದು. ಈ ಥರದ ಸಾಧ್ಯತೆಗಳಿದೆ, ಹುಷಾರು. ಈ ದಿವಸ ಸ್ವಲ್ಪ ನಿಮಗೂ ಕೂಡ ಮನಸ್ಸಿಗೆ ಸ್ವಲ್ಪ ವ್ಯಥೆಯ ವಾತಾವರಣ, ವೈಷಮ್ಯ, ಸ್ವಲ್ಪ ಕೋಪ, ಈ ರೀತಿಯಲ್ಲಿದೆ. ಶಾಂತವಾಗಿರಿ ನೀವು ಕೂಡ. ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ, ಸಹಕಾರ, ಅನುಕೂಲ, ಇದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ತಪ್ಪದೆ ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಮನೆಯಲ್ಲಿ ಕೆಲಸ ಕಾರ್ಯಗಳು ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಮಕ್ಕಳಿಂದ ಸಹಾಯ ನಿರೀಕ್ಷೆ ಮಾಡಬಹುದು ಈ ದಿವಸ. ನಿಮಗೆ ಈ ದಿವಸ ಸ್ವಲ್ಪ ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ, ಯುಗಾದಿ ದಿವಸ ಕಿತ್ಕೊಂಡ್ಬಿಟ್ಟಿದೆ ಜಗಳ, ಶರಂಪರ ಜಗಳ, ಹೀಗಾಗೋ ಸಾಧ್ಯತೆ ಇದೆ, ಹುಷಾರು. ಹಾಗಂತ ಬಹಳ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡ್ಕೊಳ್ಳಿ, ದಿನ ಪ್ರಾರಂಭ ಮಾಡಿ, ಅನುಕೂಲ ಆಗುತ್ತೆ. ಅಂತಹ ತಾರಕಕ್ಕೆ ಹೋಗೋ ಜಗಳ ಸ್ವಲ್ಪದರಲ್ಲಿ ಕಡಿಮೆಯಾಗುತ್ತೆ. ಇನ್ನು ಧನುರಾಶಿಯವರು ಈ ದಿವಸ ವೃತ್ತಿಯಲ್ಲಿ, ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಯಾವ ಕೆಲಸ ಕೊಟ್ಟರೂ ಅದರ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಒಟ್ಟಂದ
ಮನೆಗೆ ಬಂದಂಥ ನೆಂಟರು ಇಷ್ಟರು ಇವರೆಲ್ಲ ಸೇರಿಕೊಂಡು ಒಂದು ರೀತಿಯಲ್ಲಿ ಸಂಭ್ರಮ ಹಬ್ಬದ ವಾತಾವರಣ ಕಾಣ್ತೀರ. ಆ ರೀತಿಯಲ್ಲಿ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು. ಶಿವಕವಚ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಅನುಕೂಲಗಳು, ಸಹಕಾರದಿಂದ ಅನುಕೂಲಗಳು ಆ ರೀತಿಯಲ್ಲಿ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಕೋಪ, ಸಿಡುಕತನ ಆಗುತ್ತೆ ಕೆಲಸಗಳ ಭಾರ, ಹೊರೆ ಇವುಗಳಿಂದಾಗಿ. ಆದರೆ ಸಹೋದರರು, ಸಹಾಯಕರು ಇಂಥವರಿಂದ ಒಂದು ಸಹಾಯ ಸಿಕ್ಕು ಸ್ವಲ್ಪ ಸಮಾಧಾನವೂ ಉಂಟಾಗುತ್ತೆ. ಇದು ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಜೊತೆಗೆ ಮಕ್ಕಳಿಂದ ಒಂದು ಕಿರಿಕಿರಿ ಆಗುತ್ತೆ ಅಂದರೆ ಅದು ಬೇಸರ ಆಗುತ್ತೆ, ಆ ರೀತಿಯಲ್ಲಿದೆ. ಹೀಗಾಗಿ ಲಲಿತಾ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಇದೆ. ಕುಟುಂಬ ಸಹಕಾರ ಚೆನ್ನಾಗಿರ್ತದೆ. ತಾಯಂದರಿಗೆ ಮಕ್ಕಳ ಸಹಾಯ ಸಹಕಾರ ಈ ದಿವಸ ಸಮೃದ್ಧವಾಗಿ ಸಿಗುತ್ತೆ, ಸಂಶಯ ಇಲ್ಲ. ಊರಿನಲ್ಲಿ ಮತ್ತು ಓಡಾಡುವ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ. ಹಬ್ಬ ಅಂತ ಬಹಳ ಬೇಗ ಹೊರಟು ಸೇರಿಬಿಡೋಣ ಊರು ಅಂತ ಈ ಥರದ್ದು ಏನೋ ಇದ್ದರೆ ಶಾಂತವಾಗಿರಿ, ತೊಂದರೆ ಇದೆ. ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ವಾತಾವರಣ ಇದೆ. ಬಂಧು ಮಿತ್ರರು, ಇಷ್ಟಮಿತ್ರರು ಅವರಿಂದ ನಿಮಗೆ ಒಳ್ಳೆಯ ಹಿತವಾದ ವಾತಾವರಣ, ಅವ್ರ ಜೊತೆಗೆ ಒಡನಾಟ, ಉತ್ತಮ ಮನರಂಜನೆ, ಮನಸ್ಸಿಗೆ ಹಿತವಾದ ವಾತಾವರಣ ಖಂಡಿತ ಚೆನ್ನಾಗಿದೆ. ನಿಮಗೆ ಯಾವ ರೀತಿಯಲ್ಲೂ ಅಂತಹ ತೊಡಕನ್ನೇನು ಸೂಚಿಸ್ತಾ ಇಲ್ಲ. ಆಂಜನೇಯನ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಈ ದಿವಸ ಯಾರ ಸಹಾಯಕ್ಕೆ ಯಾರೂ ಸಿಗಲ್ಲ. ಎಲ್ಲ ಕೆಲಸ ಪಾಪ ನೀವೇ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಒಬ್ಬನೇ ಕೆಲಸ ಮಾಡಿದೆ, ಒಬ್ಬಳೇ ಮಾಡಿದೆ, ಈ ಥರ ಆಗ್ಬಿಡುತ್ತೆ ಪಾಪ. ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಮನೋಜವಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ. ಆರೋಗ್ಯ ಮತ್ತು ಬುದ್ಧಿ ಎರಡೂ ಚುರುಕಾಗುತ್ತೆ. ಶಾಸ್ತ್ರಿಗಳೇ, ಯುಗಾದಿಯ ವಿಶೇಷ ಜೊತೆಗೆ ರಾಶಿ ಫಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.